ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಅಂದರೆ ಸುವರ್ಣಗಡ್ಡೆಯ ಸಾರು ಅಥವಾ ಸಾಂಬಾರು ಅಂತಲೇ ಹೇಳ್ಬೋದು. ಇದು ನಮಗೆ ರೋಟಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಲ್ ಇನ್ ಒನ್. ನೀವು ಮುದ್ದೆಗೂ ಇದನ್ನು ಕಲಿಸ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಸಾರು ಮಾಡ್ಕೊಳ್ತೀವಲ್ಲ ಅದೇ ರೀತಿಯೇ ಸುವರ್ಣಗಡ್ಡೆಯ ಸುಕ್ಕನೆ ಅಂತ ಹೇಳ್ಬೋದು, ಇದಕ್ಕೆ ಸಾರು ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನೊಂದು ಸುವರ್ಣಗಡ್ಡೆ ಒಂದು ಅರ್ಧ kg ಆಗೋಷ್ಟು ಸುವರ್ಣಗಡ್ಡೆಯನ್ನು ಮೇಲ್ಗಡೆ ಸಪ್ಪೆಯನ್ನು ತೆಕ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದೀಗ ಕಟ್ ಮಾಡಿದ್ದಾಗಿದೆ, ರೆಡಿ ಮಾಡಿಕೊಂಡಿದ್ದೆ. ಇದನ್ನೀಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಪಟ್ಟನೆ ನಾವು ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಾನೀಗ ಒಂದು ಈರುಳ್ಳಿ, ಒಂದು ಟೊಮೆಟೊವನ್ನು ಹಾಕ್ಕೊಳ್ತಾ ಇರೋದು. 2 ಟೊಮೆಟೊ ಹಾಕಿದ್ದೆ, 1 ಈರುಳ್ಳಿಯನ್ನು ಹಾಕಿದ್ದೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಈಗ ಸುವರ್ಣಗಡ್ಡೆ ಜೊತೆಗೆ ಹಾಕಿ ಇದನ್ನು ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ನಿಮಗೆ ಸುವರ್ಣಗಡ್ಡೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ, ವಿಟಮಿನ್ ಇರುತ್ತೆ. ಸುವರ್ಣಗಡ್ಡೆ ಎಲ್ಲೇ ತರಕಾರಿ ಸಿಕ್ಕಿದರೆ ಖಂಡಿತ ತಗೊಬಂದುಬಿಟ್ಟು ಇದನ್ನು ವಾರಕ್ಕೊಮ್ಮೆ ಆದರೂ ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ತುಂಬಾ ಲಾಭ ಇದೆ ಇದು. ನಾನೀಗ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಹುಡಿ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಟಿರ್ತೇನೆ. ಇದು ಬೇಯುವಷ್ಟೊತ್ತಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಸುವರ್ಣಗಡ್ಡೆ ಓಪನ್ ಆಗಿನೇ ಬೇಯಿಸ್ಕೊಳ್ಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಬೇಯಿಸಿದರೆ ತುಂಬಾ ಮೆತ್ತಗಾಗತ್ತೆ. ಹಾಗಾಗಿ ಈಗ ಓಪನ್ ಆಗಿನೇ ಬೇಯಿಸಿದರೆ ಚೆನ್ನಾಗಿ ಅನಿಸುತ್ತೆ ಅದು. ಈಗ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ. ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಕ್ಬಿಟ್ಟು ಈಗ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ, ಇದು ಸಾಂಬಾರು ಪುಡಿಗೆ ನಾನು ಹಾಕಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇರೋದು. ಸಾಂಬಾರು ಪುಡಿಯನ್ನು ಮಾಡಿರ್ತೀವಲ್ಲ ಅದೇ ಖಾರದ ಪುಡಿಯನ್ನು ಹಾಕಿದ್ದೆ. ನಮಗೆ ಖಾರಕ್ಕೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು, ಆ ನಂತರನೂ ಹಾಕ್ಕೊಳ್ಬೋದು ಇದಕ್ಕೆ. ಈಗ ಮಸಾಲೆ ರುಬ್ಬಿದ್ದಾಗಿದೆ. ಈಗ ಒಂದು ಬಾಣಲೆ ತೊಗೊಂಡು ಒಗ್ಗರಣೆಯನ್ನು ಮಾಡಿಕೊಂಡು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಜಜ್ಜಿದಂಥ ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡಿದ್ದೆ. ಈಗ ಒಗ್ಗರಣೆ ತಯಾರಾಗಿದೆ ನೋಡಿ. ಈಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಂಥ ಸುವರ್ಣಗಡ್ಡೆಯನ್ನು ಹಾಕ್ಕೊಳ್ತಾ ಇರೋದು ನಾನು. ಈರುಳ್ಳಿ, ಟೊಮೆಟೊ ಎಲ್ಲವನ್ನು ನಾನು ಹಾಕಿ ಬೇಯಿಸಿರೋದ್ರಿಂದ ಒಗ್ಗರಣೆಯಲ್ಲಿ ಈರುಳ್ಳಿ, ಟೊಮೆಟೊ ಹಾಕಲಿಲ್ಲ. ಒಂದು ವೇಳೆ ನಾವು ಬೇಯಲಿಕ್ಕೆ ಹಾಕಲಿಲ್ಲ ಅಂದರೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಂದಂಥ ಸುವರ್ಣಗಡ್ಡೆಯನ್ನು ಹಾಕ್ಕೊಳ್ಬೋದು. ಈಗ ಆವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಮಸಾಲೆ ರುಬ್ಬಿದ್ದು ಹಾಕಿದ್ದೆ. ಈಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇರೋದು. ತುಂಬ ತೆಳ್ಳಗಾಗೋದೇನು ಬೇಡ, ಸ್ವಲ್ಪ ದಪ್ಪವಾಗಿಯೇ ಇರಲಿ, ಚೆನ್ನಾಗಿ ಅನಿಸುತ್ತೆ ಇದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗಿಲ್ಲಿ ಖಾರದ ಹುಡಿ ಮತ್ತೆ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು, ನೋಡಿಕೊಂಡು ಹಾಕ್ಕೊಳ್ಬೇಕು. ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇರೋದು. ಬೆಲ್ಲವನ್ನು ಕೂಡ ಹಾಕಿದ್ದೆ. ಈಗ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೆ ನೋಡಿ. ಬೇಯಲಿಕ್ಕೆ ಉಪ್ಪು ಹಾಕಿದ್ದೆ, ಹಾಗಾಗಿ ನೋಡಿಕೊಂಡು ನಿಮಗೆ ಕಡಿಮೆ ಅನಿಸಿದರೆ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ತಾ ಇದ್ದೆ. ಅದನ್ನು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸುವರ್ಣಗಡ್ಡೆಯ ಸಾಂಬಾರು ರೆಡಿಯಾಗುತ್ತೆ. ಸುವರ್ಣಗಡ್ಡೆ ಸುಕ್ಕನೆ ಅಂತ ಹೇಳೋದು ನಾವು ಈ ರೀತಿ ಮಾಡಿಕೊಂಡಾಗ. ಇನ್ನು ಸ್ವಲ್ಪ ಉದ್ರಾಗಿ ಮಾಡಿಕೊಂಡ್ರೆ ಪಲ್ಯನೂ ಮಾಡ್ಕೊಳ್ತೀವಿ. ಉದ್ರಾಗಿ ಮಾಡಿಕೊಂಡು ಪಲ್ಯನೂ ಮಾಡ್ಕೊಳ್ತೀವಿ. ಈ ರೀತಿ ಮಾಡಿಕೊಂಡ್ರೆ ಇದನ್ನು ನಾವು ಅನ್ನಕ್ಕೆ, ರೋಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಇದು. ಈಗ ಚೆನ್ನಾಗಿ ಕುದ್ದು ಸುವರ್ಣಗಡ್ಡೆ ಪಲ್ಯನೂ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇರೋದು ನೋಡಿ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ನಿಮಗೂ ಇದು ತುಂಬಾ ಬೇಗನೆ ಆಗೋಗುತ್ತೆ. ಈ ರೆಸಿಪಿನೂ ಕೂಡ ಒಮ್ಮೆ ಟ್ರೈ ಮಾಡಿ, ಟೇಸ್ಟು ಸಖತ್ತಾಗೇ ಬರುತ್ತೆ. ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು
ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ಸಿಂಪಲ್ಲಾಗಿ ಪಟ್ಟನೆ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನೇ ಶೇರ್ ಮಾಡ್ತಾ ಇರೋದು. ಹಾಗೆ ಆ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ರೋಟಿ ಚಪಾತಿ ಯಾವುದೇ ಒಂದು ಡಿಶ್ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದು. ಥ್ಯಾಂಕ್ ಯು.